ಹಾಯ್ ಹಲೋ ನಮಸ್ಕಾರ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಬನ್ನಿ ಇವತ್ತಿನ ಎಪಿಸೋಡ್ನಲ್ಲಿ ನಾವು ಕಾಟೇರ ಫಿಲಮ್ದು ಸ್ಟೋರಿನ ನೋಡೋಣ. ಸೊ ಯಾರು ಹೊಸದಾಗಿ ನನ್ನ ಚಾನಲ್ ನೋಡ್ತಾಯಿದ್ದೀರಾ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ನಾನು ಮಾಡಿರೋಂಥ ಈ ವಿಡಿಯೋ ನಿಮ್ಗೆ ಒಂಚೂರಾದರೂ ಇಷ್ಟ ಆದರೆ ಪ್ಲೀಸ್ ಎಲ್ಲರೂ ಒಂದು ಲೈಕನ್ನು ಮಾಡಿ. ಸೊ ಹಾಗಿದ್ರೆ ಬನ್ನಿ ನಾವೀಗ ಸ್ಟೋರಿನ ಶುರು ಮಾಡೋಣ. ಇಲ್ಲಿ ಫಿಲಮ್ ಸ್ಟಾರ್ಟ್ ಆಗೋದು ಈ ಮೂಳೆಯಿಂದ, ಅಂದರೆ ಈ ಥರದ್ದು ಕೆಲವೊಂದಿಷ್ಟು ಏನು ಸ್ಕೆಲಿಟನ್ಸು ಸಿಗುತ್ತೆ. ಸೊ ಆ ರಿಸರ್ಚ್ ಮೇಲೆ ಫಿಲಮು ಶುರು ಆಗುತ್ತೆ. ಸೊ ಇಲ್ಲಿ ಭೀಮನಹಳ್ಳಿ ಅನ್ನುವಂಥ ಒಂದು ಹಳ್ಳಿ, ಆ ಹಳ್ಳಿಯಲ್ಲಿ ಕಾಟೇರ ಅನ್ನುವಂಥ ಒಬ್ಬ ವ್ಯಕ್ತಿ, ಕಾಟೇರ ಅನ್ನುವಂಥ ಪಾತ್ರವನ್ನು ಮಾಡಿರೋರು ದರ್ಶನ್ ಅವರು. ಸೊ ಈ ಫಿಲಮ್ ಬಂದ್ಬಿಟ್ಟು ಜಮೀನ್ದಾರಿ ಪದ್ಧತಿ, ಓಣೆ ಹೊಲದ ಒಡೆಯ ಅಂತ ಏನು ಕಾನೂನು ಬಂತು. ಆ ಸಂದರ್ಭದಲ್ಲಿ ಜನಗಳು ಹೇಗೆ ಸಮಸ್ಯೆನ ಫೇಸ್ ಮಾಡಿದ್ರು, ಮತ್ತು ಆ ಜಮೀನ್ದಾರ್ಗಳು ಯಾವ ರೀತಿ ಕಷ್ಟವನ್ನು ಕೊಡ್ತಾಯಿದ್ರು ಅನ್ನೋದ್ರ ಮೇಲೆ ಈ ಫಿಲಮು ಮೇನ್ ಒಂದು ಸ್ಟೋರಿ ಇರೋದು. ಸೊ ಇಲ್ಲಿ ಹೊಸ ಪರಿಚಯ ಆಗಿ ಆರಾಧನಾ ಅವರಿದ್ದಾರೆ, ಇವಳು ಮಾಲಾಶ್ರೀ ಅವ್ರ ಮಗಳು. ಸೊ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಹಾಗೆ ದರ್ಶನ್ ಅವ್ರಿಗೆ ಇವಳು ಲವರ್ ಆಗಿರ್ತಾಳೆ. ಸೊ ದರ್ಶನ್ ಫ್ಯಾಮಿಲಿಯಲ್ಲಿ ಇರೋದು ಅವರಮ್ಮ, ಅವ್ರ ಅಕ್ಕ, ಅವ್ರ ಭಾವ, ಹಾಗೆ ಒಂದು ಚಿಕ್ಕ ಹುಡುಗ ಇರುತ್ತೆ. ಮತ್ತು ಇಲ್ಲಿ ಕಾಮಿಡಿ ಪಾರ್ಟಲ್ಲಿ ಚೊಳ್ಳೆ ಬೇರೆ ಇರ್ತಾನೆ. ಈ ಫಿಲಮ್ನಲ್ಲಿ ಡೈಲಾಗ್ಗಳು ಸಹ ತುಂಬ ಚೆನ್ನಾಗಿದೆ. ಹಾಗೆ ಇಲ್ಲಿ ಒಂದು ಮೂರು ಸಾರಿ ಅಂತ ಅನ್ಕೊತೀನಿ, 3 ಸಾರಿ ಫೈಟಿಂಗ್ಸ್ ಬರುತ್ತೆ. ಅದರಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಫೈಟಿಂಗು ಸಖತ್ತಾಗಿದೆ. ಎಲ್ಲೂ ಸಹ ಫಿಲಮ್ ನಮಗೆ ಬೋರ್ ಅಂತ ಅನ್ಸೋದೇ ಇಲ್ಲ. ತುಂಬ ಚೆನ್ನಾಗಿ ರನ್ ಆಗುತ್ತೆ. ಸೊ ಇದೆಲ್ಲರೂ ತಪ್ಪದೇ ಹೋಗಿ ನೋಡಿ ಎಂಜಾಯ್ ಮಾಡಿ. ತುಂಬ ಚೆನ್ನಾಗಿದೆ ಫಿಲಮು. ಸೊ ಇಷ್ಟು ದಿನದಲ್ಲಿ ಇದು ಒಂದು ತುಂಬ ಒಳ್ಳೆಯ ಚಿತ್ರಣ ಮಾಡಿದ್ದಾರೆ ಅಂತ ಅನ್ಬೋದು ದರ್ಶನ್ ಅವರು. ಸೊ ಇಲ್ಲಿ ದೇವರು ಬಂದುಬಿಟ್ಟು ಇದು ಸ್ವಲ್ಪ ಸಾರಥಿ ಫಿಲಮ್ ಥರ ಬಂದಿದೆ. ಸೊ ಇದರಲ್ಲಿ ಬಂದು ಹೊಲೆ ಮಾರಿ ತರೋದು ಅಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದಾರೆ. ಸೊ ಇದು ಕೂಡ ತುಂಬ ಚೆನ್ನಾಗಿದೆ. ಇದು ತೊಗೊಂಬರುವಾಗ ಅವ್ರು ಮಾಡೋಂಥ ಫೈಟಿಂಗ್ಸ್ ಇದೆಯಲ್ಲ, ಅದು ತುಂಬ ಸಖತ್ತಾಗಿ ಮಾಡಿದ್ದಾರೆ. ಎಷ್ಟೊಂದು ಕಷ್ಟಗಳನ್ನ ಅನುಭವಿಸಿ ಏನೇನೋ ಹಾಕಿ ಅವ್ರನ್ನೆಲ್ಲ ತಡೀತಾರೆ, ಅವ್ರ ಊರಿಗೆ ತೊಗೊಂಡೋಗ್ದಿರೋ ಹಂಗೆ. ಅದೆಲ್ಲದನ್ನು ಫೇಸ್ ಮಾಡಿಕೊಂಡು ಅವರು ತಮ್ಮ ಊರಿಗೆ ಒಲೆ ಮಾರಿನ ತೊಗೊಂಡು ಬರ್ತಾರೆ. ಸೊ ಆ ಫೈಟಿಂಗ್ ಮಾತ್ರ ಸೂಪರಾಗಿದೆ. ಇನ್ನೊಂದು ಬಂದು ಅವರು 107 ಜನನ ಅವರು ಕೊಲೆ ಮಾಡ್ತಾರೆ. ಅಂದರೆ ಫೈಟ್ ಮಾಡಿಬಿಟ್ಟು ಅವ್ರ ಊರಿಗೆ ಕೊಲೆ ಮಾಡೋಕ್ಕೆ ಅಂತ ಬಂದಿರೋ ಜನಗಳನ್ನ ಇವರು ಫೈಟ್ ಮಾಡಿಬಿಟ್ಟು ಸಾಯಿಸ್ತಾರೆ. ಆ ಫೈಟಿಂಗ್ ಮಾತ್ರ ಸೂಪರಾಗಿದೆ. ಸೊ ತುಂಬ ಚೆನ್ನಾಗಿದೆ. ಎಲ್ಲರೂ ಹೋಗಿ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಇದರಲ್ಲಿ ಫೈಟಿಂಗ್ಸು ಅಷ್ಟೇ ಚೆನ್ನಾಗಿದೆ. ಆಮೇಲೆ ಇದು ಒಂಥರ ಹಳೆ ಕಾಲದಲ್ಲಿ ಇರೋವಂಥ ಜನಗಳ ಒಂದು ಸ್ಥಿತಿಗತಿಯನ್ನು ಹೇಳಿದ್ದಾರೆ. ಇದು 1974ರಲ್ಲಿ ಏನು ಜಮೀನ್ದಾರಿ ಪದ್ಧತಿ ಇತ್ತು, ಎಲ್ಲ ಜನಗಳಿಗೆ ಎಷ್ಟು ಕಷ್ಟನ ಕೊಡ್ತಾಯಿದ್ರು. ಜಾಸ್ತಿ ಜಮೀನು ಇರೋ ಅಂಥವರೆಲ್ಲ ಅವ್ರ ಹತ್ರ ದುಡಿಸ್ಕೊತಾ ಇದ್ರು, ಅವ್ರಿಗೆ ಸರಿಯಾಗಿ ಏನು ಕೊಡ್ತಾ ಇರಲಿಲ್ಲ. ಆದ್ದರಿಂದ ನೆಕ್ಸ್ಟ್ ಬಂದಿರೋಂಥ ಹೊಸ ರೂಲ್ಸಿಂದ ಜನಗಳು ತಮ್ಮ ಹೊಲನ ತೊಗೋಬೇಕಾದ್ರೆ ಈ ಶ್ರೀಮಂತ ಜನರು ಜಮೀನು ಇರೋ ಅಂಥವ್ರು ಏನೇನು ಕಷ್ಟನ ಕೊಡ್ತಾರೆ, ಆವಾಗ ದರ್ಶನ್ ಅವರು ಹೆಂಗೆ ರೆಬಲ್ ಆಗಿ ನಿಂತ್ಕೊಂಡು ಅವ್ರನ್ನೆಲ್ಲ ಫೇಸ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಸ್ಟೋರಿ ಇದೆ. ತುಂಬ ಚೆನ್ನಾಗಿದೆ. ಫಸ್ಟು ಸ್ಟಾರ್ಟಿಂಗ್ ಒಂದು 10 ನಿಮಿಷ ಅವರು ಅಲ್ಲಿರುವಂಥ ಕ್ಯಾರೆಕ್ಟರ್ಸ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ, ಯಾರು ಏನು ಅನ್ನೋದನ್ನೆಲ್ಲ. ಸೊ ಅದಾದಮೇಲೆ ಈ ಲವ್ ಸ್ಟೋರಿ ಶುರು ಆಗುತ್ತೆ. ಅದಾದಮೇಲೆ ನೆಕ್ಸ್ಟು ಹತ್ತತ್ರ 1 ಅವರ್ ಆದಮೇಲೆ ಅವರು ರೆಬಲ್ ಆಗೋದು. ಕೆಲವೊಂದಿಷ್ಟು ಡೈಲಾಗ್ಸ್ಗಳು ತುಂಬ ಚೆನ್ನಾಗಿದೆ. ಅವರು ರೆಬಲ್ ಆದಮೇಲೆ ಅಲ್ಲಿಂದ ಅವರು ತಮ್ಮ ಜನಗಳಿಗೆ ಪರವಾಗಿ ಹೋರಾಡೋದಕ್ಕೆ ಶುರು ಮಾಡ್ತಾರೆ. ಸೊ ಇಲ್ಲಿ 2 ಫೇಸಲ್ಲಿ ದರ್ಶನ್ ಅವರಿದ್ದಾರೆ. ಒಂದು ಯಂಗ್ ಆಗಿದ್ದಾರೆ, ಇನ್ನೊಂದರಲ್ಲಿ ಒಂದು ಸ್ವಲ್ಪ ಏಜ್ ಆಗಿರೋರ ಥರ ಇದ್ದಾರೆ. ಸೊ ಏಜ್ ಆಗಿರೋದು ಅವರು ಹಳೆಯ ಸ್ಟೋರಿಯನ್ನು ಹೇಳ್ತಾ ಇರ್ತಾರೆ. ಬಟ್ ನಾವು ಇದನ್ನು ಡಬಲ್ ಆ್ಯಕ್ಟಿಂಗ್ ಅಂತ ಅಂದ್ಕೊಂಡಿದ್ವಿ, ಬಟ್ ಆ ಥರ ಇರಲಿಲ್ಲ. ತುಂಬ ಚೆನ್ನಾಗಿದೆ. ಎಲ್ಲರೂ ತಪ್ಪದೇ ಈ ಫಿಲಮ್ನ ನೋಡಿ ಎಂಜಾಯ್ ಮಾಡಿ. ಮತ್ತು ನನಗೆ ಕಮೆಂಟ್ ಮಾಡಿ ತಿಳಿಸಿ, ನೀವು ಹೋಗಿದ್ರಾ, ಫಿಲಮ್ ಹೇಗಿತ್ತು, ನಿಮಗೆ ಹೇಗೆ ಅನ್ನಿಸ್ತು ಅಂತ. ಸೊ ನನಗಂತೂ ತುಂಬ ಚೆನ್ನಾಗಿ ಅನ್ನಿಸ್ತು. ಸೊ ನಾನು ಹೇಳ್ತೀನಿ ಎಲ್ಲರಿಗೂ ಹೋಗಿ ಫಿಲಮ್ನ ನೋಡಿ ಅಂತ. ಸೊ ಮತ್ತೆ ಹೇಳ್ತಾ ಇದ್ದೀನಿ, ಯಾರು ಹೊಸದಾಗಿ ಚಾನಲ್ ಅಂತ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಧನ್ಯವಾದಗಳು. ಮತ್ತೆ ಸಿಗೋಣ ಮುಂದಿನ ವೀಡಿಯೋದೊಂದಿಗೆ. ಧನ್ಯವಾದಗಳು.